ದೇವಾಲಯದ ಸದಸ್ಯನೋರ್ವ ದೇವರ ಹುಂಡಿಗೆ ಕನ್ನ ಹಾಕಿದ್ದಾನೆ. ಭಕ್ತರು ಹಾಕಿದ ಹಣವನ್ನು ಕದ್ದಿದ್ದಾನೆ ಟೆಂಪಲ್ನ ಟ್ರಸ್ಟಿ. ಹಾಗೆಯೇ ಹಣ ಎಣಿಕೆ ಸಮಯದಲ್ಲಿ ಹುಂಡಿಗೆ ಹಣ ಕದ್ದಿರೋ ಈ ಹುಂಡಿ ಹಣವನ್ನು ಈತ ಕದ್ದಿದ್ದಾನೆ. ನೀವು ಕೂಡ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಕಂತೆ ಹಣವನ್ನು ಜೇಬಿಗೆ ಇಳಿಸ್ಕೊಂಡಿದ್ದಾನೆ. ಸದ್ಯ ಈತನ ಚಲನವಲನ CCTVಯಲ್ಲಿ ಸೆರೆಯಾಗಿದೆ. ಗೋಪಿನಾಥ್ ಸೇರಿ ಮತ್ತೊಬ್ಬ ಸದಸ್ಯನಿಂದ ಹುಂಡಿ ಹಣವನ್ನು ಕಳವು ಮಾಡಲಾಗಿದೆ. ಯಾವ ದೇವಸ್ಥಾನ ಅಂತ ನೋಡ್ತಾ ಹೋಗೋದಾದರೆ ಬೆಂಗಳೂರಿನ ಪ್ರತಿಷ್ಠಿತ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆ ಇದು. ಹುಂಡಿ ಎಣಿಕೆ ಕಾರ್ಯದ ವೇಳೆ ಹಣವನ್ನು ಈತ ಕದ್ದಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಕಂತೆ ಹಣವನ್ನು ಜೇಬಿಗೆ ಇಳಿಸ್ಕೊಂಡಿದ್ದಾನೆ. ಈತ ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹಾಗೆಯೇ ದೇವಾಲಯದ ಕಮಿಟಿ ಮೆಂಬರ್ ಆಗಿರುವಂಥ ಗೋಪಿನಾಥ್ ಹುಂಡಿ ಕಳ್ಳತನವನ್ನು ಮಾಡಿರೋದು. ಈ ಸಂಬಂಧ ಗೋಪಿನಾಥ್ ಮನೆಯಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ದೇವಾಲಯದ ಮರ್ಯಾದೆ ಹೋಗುತ್ತೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ದೇವಾಲಯದ ಆಡಳಿತ ಮಂಡಳಿಯವರು ದೂರನ್ನು ನೀಡಿಲ್ಲ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಬೆಂಗಳೂರಿನ ಪ್ರತಿಷ್ಠಿತ ದೇವಾಲಯ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯದ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟಿ ಸದಸ್ಯನೋರ್ವ ಹುಂಡಿ ಎಣಿಕೆ ಕೆಲಸ ಮಾಡ್ತಾ ಈ ದೇವಾಲಯದ ಭಕ್ತರು ಹಾಕಿರ್ತಾರಲ್ಲ ಕಾಣಿಕೆ, ಅದನ್ನೇ ಕದ್ಕೊಂಡು ಹೋಗಿದ್ದಾನೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಕಂತೆ ನೋಟನ್ನು ತನ್ನ ಜೇಬಿಗೆ ಇಳಿಸ್ಕೊಂಡಿದ್ದಾನೆ. ಆತನ ಚಲನವಲನ ಎಲ್ಲವೂ ಕೂಡ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೈ ಚಳಕವನ್ನು ತೋರಿದ್ದಾನೆ ಈತ ಜೇಬಿಗಿಳಿಸ್ಕೊಂಡಿರೋದು ಭಕ್ತರ ಕಾಣಿಕೆ ಹಣವನ್ನು, ದೇವಸ್ಥಾನದ ಹುಂಡಿ ಹಣವನ್ನು. ಸದ್ಯ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹೆಸರು ಗೋಪಿನಾಥ್ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.